ನಮಸ್ಕಾರ. ವಿಶ್ವಂಭರ ಟಿವಿಯ ವೀಕ್ಷಕರೇ, ನೀವು ಮತ್ತು ನಾವು ಈ ಕ್ಷಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕರ್ಣಪರ್ವದ ಕರ್ಣನಾಗಿ ನನ್ನ ಅರ್ಥವನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಅರ್ಥ ಚೆನ್ನಾಗಿ ಸಾಗಿದೆ. ಶಲ್ಯ ರಥವನ್ನು ಬಿಟ್ಟು ಹಿಡಿದ ಮೇಲೆ ಕರ್ಣ ಏಕಾಂಗಿಯಾಗಿ ಯುದ್ಧವನ್ನು ಮುಂದುವರಿಸುವ ಅನಿವಾರ್ಯತೆ ಬಂತು. ಯುದ್ಧ ಬರೆಸ್ತಾ ಇರುವಾಗ ಕರ್ಣನ ರಥ ಹೂತು ಹೋಯಿತು. ಆ ಸಂದರ್ಭ ನಾನು ಅತ್ಯಂತ ಭಾವುಕನಾಗಿ ಅರ್ಥ ಹೇಳುವಂತಹ ಒಂದು ಪ್ರಸಂಗ ಅದು. ಆ ಸಂದರ್ಭ ಎದುರಾದಾಗ ಇಡೀ ಪ್ರೇಕ್ಷಕ ಸಮುದಾಯದ ಮೇಲೆ ಪ್ರಭಾವಿಯಾಗುವ ಹಾಗೆ ನಾನು ಮಾತಾಡ್ತಾ ಇದ್ದೇನೆ. ಭಾಗವತರಾಗಿ ನೆಬ್ಬೂರು ಭಾಗವತರು ರುಧಿರಾತೋ ಯದಿ ಭೂಮಿ ಕೆಸರಾಯಿತು ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳಿದರು. ಅವರು ಅರ್ಥವನ್ನು ನಾನು ಮುಂದುವರಿಸಿದೆ. 17 ದಿವಸಗಳಿಂದ ನಡೆದ ನಿರಂತರವಾದ ಹೋರಾಟದಲ್ಲಿ ಕುರುಕ್ಷೇತ್ರದ ಭೂಮಿ ಎಲ್ಲ ರಕ್ತಸಿಕ್ತವಾಗಿದೆ, ಕೆಸರೆದ್ದಿದೆ, ಮಜ್ಜೆ ಮಾಂಸಗಳಿಂದ ಹೂಳೆದ್ದಿದೆ. ಇದರ ಮಧ್ಯದಲ್ಲಿ ನನ್ನ ರಥದ ಚಕ್ರ ಹೂತು ಹೋಯ್ತಲ್ಲ. ಮಾತನ್ನು ಅದಕ್ಕೆ ಉಪಪತ್ತಿಯನ್ನು ಕೊಟ್ಟು ಭಾವುಕವಾಗಿ ನಾನು ಮುಂದುವರಿಸ್ತಾ ಇದ್ದೇನೆ. ಇದ್ದಕ್ಕಿದ್ದ ಹಾಗೆ ನನಗೆ ಮರೆತೋಯ್ತು. ನನಗೆ ಹೊರಗಡೆ ಎಚ್ಚರವೇ ಇಲ್ಲ. ನಾನು ಯಾವ ಸಭೆಯನ್ನು ನೋಡ್ತಾ ಇದ್ದೇನೆ, ಯಾರ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ದೇನೆ, ನನ್ನ ಅರ್ಥ ಯಾವುದು ಗೊತ್ತಿಲ್ಲ. ಅದಕ್ಕೆ ಕಾರಣ ಇತ್ತು. 2-3 ದಿವಸಗಳಿಂದ ನಾನು ನಿದ್ದೆ ಮಾಡಿರಲಿಲ್ಲ. ನಿರಂತರವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಿದ್ದು, ಮೇಲಿಂದ ಮೇಲೆ ಪ್ರವಾಸಗಳನ್ನು ಮಾಡ್ತಾ ಇದ್ದಿದ್ದು, ವಿಪರೀತ ಆಯಾಸ ಆಗಿತ್ತು. ಮಿತಿ ಮೀರಿದ ಆಯಾಸದಿಂದ ನನಗೆ ಒಂದು ರೀತಿಯ ನನ್ನ ಹೊರಗಿನ ಎಚ್ಚರವೇ ತಪ್ಪಿದ ಹಾಗಾಯಿತು. ಹಾಗಂತ ನಾನು ಮೂರ್ಛೆ ಬಿದ್ದಿದ್ದಲ್ಲ, ಎಚ್ಚರ ತಪ್ಪಿದ್ದಲ್ಲ, ಎಚ್ಚರ ಇಲ್ಲ, ಪರಿವೇ ಇಲ್ಲದ ಒಂದು ಸ್ಥಿತಿ. ಬಹುಶಃ ಇಂತಹ ಒಂದು ಸ್ಥಿತಿ ಇದೆ ಅಂತಲೇ ನನಗೆ ಗೊತ್ತಿಲ್ಲ. ಅದು ಇದ್ದಕ್ಕಿದ್ದ ಹಾಗೆ ಎಲ್ಲದರ ಒಂದು ಮರೆ ಉಂಟಾಯ್ತು ನನಗೆ. ಆದರೆ ಪ್ರಸಂಗ ಮುಂದುವರಿತಾನೆ ಇದೆ. ಮುಂದಿನ ಪದ್ಯಕ್ಕೆ ಭಾಗವತರು ಬಂದರು. ನಾನು ಸಂದರ್ಭ ಕೊಟ್ಟಿದ್ದೇನೆ. ಕುರುರಾಯ ನೈಶ್ವರ್ಯ ಅಡಗಿತೆ ಶಿವ ಶಿವ ಅಂತ ಅವರು ಪದ್ಯವನ್ನು ಹೇಳಿದರು. ಅದಕ್ಕೆ ನಾನು ಅರ್ಥವನ್ನು ಹೇಳಿದೆ. ಆದರೆ ಅರ್ಥ ಏನು ಹೇಳಿದೆ ಅಂತ ನನಗೆ ನೆನಪಿಲ್ಲ, ನನಗೇನೂ ಗೊತ್ತಿಲ್ಲ. ಹಾಗೆ ಅದು ಎಷ್ಟು ಕಾಲ ತೆಗೆದುಕೊಂಡಿದ್ದೇನೆ ಅಂತಲೂ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಕರ್ಣ ನನ್ನ ಒಳಗೆ ಪ್ರವೇಶ ಮಾಡಿದನೋ, ಕರ್ಣನ ಒಳಗೆ ನಾನು ಪ್ರವೇಶ ಮಾಡಿದನೋ ಅದಕ್ಕೆ ಗೊತ್ತಿಲ್ಲ. ಅರ್ಜುನ ಗಳಿಗೆ ಸೈರಿಸು ಪಾರ್ಥ ಪದ್ಯವನ್ನು ಭಾಗವತರು ಎತ್ತಿದಾಗ ವಿದ್ಯುತ್ ಹೋಗಿ ಮತ್ತೆ ಮರಳಿ ಬಂದ ಹಾಗೆ ನನಗೆ ಎಚ್ಚರಿಕೆ ಬಂತು. ಇದ್ದಕ್ಕಿದ್ದಂತೆ ಹೊರಗಿನ ಸಭೆ ಕಾಣೋದಕ್ಕೆ ಶುರುವಾಯಿತು. ಎಲ್ಲರೂ ಕಣ್ಣಲ್ಲಿ ನೀರು ತುಂಬಿಸಿಕೊಂಡು ತಲೆ ದೂಗ್ತಾ ಇದ್ದಾರೆ. ನಾನು ಅರ್ಥವನ್ನು ಹೇಳ್ತಾನೇ ಇದ್ದೇನೆ. ಅರ್ಜುನನ್ನು ಸಂಬೋಧನೆ ಮಾಡಿ ಆ ಭ್ರಾತೃತ್ವವನ್ನು ಒಳಗೆ ಅಡಗಿಸಿಟ್ಟುಕೊಂಡು ಅದರ ಪ್ರಭಾವ ಅರ್ಜುನ ಮೇಲೆ ಆಗುವ ಹಾಗೆ ನಾನು ಮಾತಾಡ್ತಾ ಇದ್ದೇನೆ. ನನ್ನ ವೈಖರಿ ಮುಂದುವರೆದಿದೆ. ಅದರ ಎಚ್ಚರಿಕೆಯೂ ನನಗೆ ಬಂದಿದೆ. ಇದ್ದಕ್ಕಿದ್ದ ಹಾಗೆ ನನಗೊಂದು ಗಾಬರಿ ಆಯಿತು. ಇಷ್ಟು ಹೊತ್ತು ಏನಾಯಿತು, ನಾನು ಏನು ಮಾತಾಡಿದೆ ಅಂತ. ಆದರೆ ಅಲ್ಲಿ ಕೇಳುವ ಹಾಗಿಲ್ಲ. ಸಂದರ್ಭ ಮುಂದುವರಿತಾ ಇದೆ. ಆ ಪದ್ಯದ ಅರ್ಥವನ್ನು ಮುಗಿಸಿ ಅರ್ಜುನನಿಗೆ ಸಂದರ್ಭವನ್ನು ಕೊಟ್ಟ ಮೇಲೆ ಬೆಲ್ಲಗೆ ಪಕ್ಕದಲ್ಲಿ ಕೇಳಿದೆ, ನಾನು ಎಲ್ಲ ಪದ್ಯದ ಅರ್ಥ ಸರಿಯಾಗಿ ಹೇಳಿದ್ನಾ ಅಂತ. ಇಲ್ಲ, ಬಹಳ ಚೆನ್ನಾಗಿ ಹೇಳಿದ್ರಿ, ತುಂಬ ಪ್ರಭಾವಶಾಲಿಯಾಗಿ ಬಂತು ಅಂತ ಅವರು ಹೇಳಿದರು. ಆದರೆ ಏನು ಹೇಳಿದೆ ಅಂತ ನನಗೆ ನೆನಪಿಲ್ಲ. ಇವತ್ತಿಗೂ ನನ್ನ ಅರಿವಿಗೆ ಅದು ಬರಲಿಲ್ಲ. ಆದರೆ ಇದೊಂದು ಅಪೂರ್ವವಾದ ಒಂದು ಸನ್ನಿವೇಶ ನನ್ನ ಜೀವನದಲ್ಲಿ ಏರ್ಪಟ್ಟಿದೆ. ಇದು ಮನಃಶಾಸ್ತ್ರದ ರೀತ್ಯ ಇದೊಂದು ವಿಶಿಷ್ಟವಾದಂತಹ ಒಂದು ಘಟನೆ. ಇದು ಯಾವುದೋ ಒಂದು ಬಹಳ ಸೂಕ್ಷ್ಮವಾದ ಒಂದು ಸನ್ನಿವೇಶ ನಡೆದಿದೆ ನನ್ನ ಮನೋಧರ್ಮದ ಮೇಲೆ. ಬಾಹ್ಯ ಪ್ರಜ್ಞೆ ಅಡಗಿದೆ, ಅಂತರಂಗದ ಪ್ರಜ್ಞೆ ಕೆಲಸ ಮಾಡ್ತಾ ಇದೆ. ಈ ಆಂತರ್ಯದ ಪ್ರಜ್ಞೆ ಕೆಲಸ ಮಾಡ್ತಾ ತನ್ನ ಕರ್ತವ್ಯವನ್ನು ನಿರ್ವಾಹ ಮಾಡಿಬಿಟ್ಟಿದೆ. ಅದಕ್ಕೆ ಎಂಥ ಅಪೂರ್ವವಾದ ಶಕ್ತಿ ಇದೆ ಮನಸ್ಸಿಗೆ ಅಂದರೆ, ಹೊರಗಿನ ಅರಿವಿಲ್ಲದೆ ಒಳಗಿನ ಪ್ರಜ್ಞೆಯೇ ಸಂಪೂರ್ಣವಾಗಿ ಪಾತ್ರವನ್ನು ನಿರ್ವಹಿಸಿದೆ.
ಆದರೆ ನಿರ್ವಹಿಸಿದ್ರೂ ಕೂಡ ಅದು ಸಾಕ್ಷಿಯ ಅರಿವಿಗೆ ಬರದೇ ಹೋಯ್ತಲ್ಲ. ಇದು ಒಂದು ಈಗಲೂ ನನಗದು ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾನು. ಸಾಕ್ಷಿ ಪ್ರಜ್ಞೆಗೆ ಮರೆ ಮಾಡಿ ಒಳಗಿನ ಒಂದು ಕರ್ತೃತ್ವ ಜಾಗೃತವಾಯಿತೋ ಅಥವಾ ಕರ್ತೃತ್ವದ ವೈಖರಿಗೆ ಹಾಗುಂಟೋ ಇದು ಗೊತ್ತಿಲ್ಲ. ಅದು ಅಂತೂ ನನ್ನ ಸಾಕ್ಷಿ ಪ್ರಜ್ಞೆಗೆ ಅರಿವೇ ಬರದೇ ಇದ್ದ ಹಾಗೆ ನಾನು 2 ಪದ್ಯಗಳ ಅರ್ಥವನ್ನು ತುಂಬ ಪ್ರಭಾವಶಾಲಿಯಾಗಿ ಹೇಳುವ ಹಾಗಾಯಿತು. ಇದು ನಡೆದದ್ದು ನಂದೊಳ್ಳಿಯ ಶಾಲೆಯ ಎದುರುಗಡೆ ಕಾರ್ಯಕ್ರಮದಲ್ಲಿ. ಸಾವಿರಾರು ಜನ ಸೇರಿದ್ದರು. ಏನಾದರೂ ಅನೌಚಿತ್ಯ ಆಗಿದ್ದಿದ್ದರೆ ಯಾರಾದರೂ ಬಂದು ಎಚ್ಚರಿಸ್ತಿದ್ರು ನನ್ನನ್ನು, ಇವತ್ತು ಯಾಕೆ ಹೀಗೆ ತಪ್ಪಾಯಿತು, ಹೀಗೆ ಆಗಬಾರ್ದಿತ್ತು ಅಂತ. 10 ಜನರನ್ನು ವಿಚಾರಿಸ್ತಿದ್ದೆ ನಾನು, ಸರಿಯಾಯ್ತಾ ಅಂತ. ತುಂಬ ಚೆನ್ನಾಗಾಯಿತು, ನಾವೆಲ್ಲ ಕೇಳಿ ಸಂತೋಷಪಟ್ಟಿದ್ದೇವೆ ಅಂತ ಅವರು ಹೇಳಿದರು. ಆಗ ನನಗೆ ಅನಿಸಿದ್ದು, ಈಗಲೂ ನನಗದರ ಬಗ್ಗೆ ಇರುವ ನಿರ್ಣಯ ಇಷ್ಟೇ, ಪಾತ್ರದ ಒಳಗೆ ನಾನು ಮೊದಲು ಪ್ರವೇಶ ಮಾಡಿದೆ, ಆಮೇಲೆ ಪಾತ್ರವೇ ನನ್ನೊಳಗೆ ಪ್ರವೇಶ ಮಾಡಿತ್ತು. ಈ ಅನುಭವ ನಿಜವಾಗಿ ನನಗೆ ಅವಿಸ್ಮರಣೀಯವಾದ ಅನುಭವ. ನನ್ನ ಜೀವನದ ಅನುಭವದ ಸ್ತರವನ್ನು ಮೇಲಕ್ಕೆ ಎತ್ತರಿಸುವಂತಹ ಒಂದು ಅನುಭವ. ಆದ್ದರಿಂದ ಅದಕ್ಕೆ ನಾನು ಬಹಳ ಬೆಲೆಯನ್ನು ಕೊಡ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.